ಎಲ್ಲರಿಗೂ ನಮಸ್ಕಾರ. ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿಜಯಕುಮಾರ್. ದಿನನಿತ್ಯದಂತ ಪ್ರಚಲಿತ ಘಟನೆ ನೋಡ್ತಾ ಬರ್ತಿದ್ದೀವಿ. ಇಂದು ನಾವು ಏಪ್ರಿಲ್ 13 ಮತ್ತು 14 ಪ್ರಚಲಿತ ಘಟನೆ ನೋಡೋಣ. ಮೊದಲನೇ ಪ್ರಶ್ನೆ, ಯು ಕಾರ್ಬನ್ ತೆರಿಗೆಗೆ ಪ್ರತಿಕ್ರಿಯೆಯಾಗಿ ಕಾರ್ಬನ್ ಫೈಬರ್ ತಯಾರಿಸಲು ಯಾವ ದೇಶ ಯೋಜಿಸಿದೆ ಅಥವಾ ಮಾಡಲ್ಪಟ್ಟಿದೆ? ಆಪ್ಷನ್ ಯಾವುದಪ್ಪ ಅಂದರೆ ಭಾರತ, ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಸಿ ಶ್ರೀಲಂಕಾ, ಆಪ್ಷನ್ ಡಿ ಇಟಲಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಎ ನಮ್ಮ ಭಾರತ. ಅಂದರೆ ಯು ಕಾರ್ಬನ್ ತೆರಿಗೆಗೆ ಪ್ರತಿಕ್ರಿಯೆಯಾಗಿ ಕಾರ್ಬನ್ ಫೈಬರನ್ನು ತಯಾರಿಸುವ ಪ್ರೆಸೆಂಟ್ ಯಾವುದಿದಪ್ಪ ಅಂದರೆ ನಮ್ಮ ಭಾರತವನ್ನು ಒಳಗೊಂಡಿದೆ. ಏನು ಸರ್ ಇದು ಅರ್ಥ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ನೋಡ್ರಿ, ಇದೇ ಕಾರ್ಬನ್ ಫೈಬರ್. ಇದು ಕಾಣ್ತಲ್ಲ ನಿಮಗಿದು, ಇದೇ ಕಾರ್ಬನ್ ಫೈಬರ್. ಇದು ಕಾಣ್ತಲ್ಲದು, ಇದೆ ನಿಮಗೆ ಕಾರ್ಬನ್ ಫೈಬರ್. ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಭಾರತವು ಲೋಹಕ್ಕೆ ಪರಿಹಾರವಾಗಿ ಅಥವಾ ಬದಲಾಗಿ ಕಾರ್ಬನ್ ಫೈಬರನ್ನು ತಯಾರಿಸಲು ಯೋಜಿಸುತ್ತಿದೆ. ಹಂಗಂದ್ರೆ ಏನು? ಇಲ್ಲಿ ನೋಡಿ, ಇದು ಉಕ್ಕು, ಮಿಶ್ರಲೋಹ ಮತ್ತು ಲೋಹದ ಉತ್ಪನ್ನಗಳ ಮೇಲೆ ಪ್ರಸ್ತುತವಾಗಿ ಏನಪ್ಪ ಅಂದರೆ ಯುರೋಪಿಯನ್ ಒಕ್ಕೂಟದ ಕಾರ್ಬನ್ ತೆರಿಗೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಅದು ನಮ್ಮ ಭಾರತ. ಏನಪ್ಪ ಅಂತಂದರೆ ಇದು ಇಂಗಾಲದ ತೆಳುವಾದ ಬಲವಾದ ಸ್ಫಟಿಕದ ತಂತುಗಳನ್ನು ಒಳಗೊಂಡಿರುವ ವಸ್ತುವಾಗಿದೆ. ಈ ಕಾರ್ಬನ್ ಫೈಬರ್ ಏನೇನು ಒಳಗೊಂಡಿದೆಪ್ಪ ಅಂತಂದರೆ ಇದು ಇಂಗಾಲನ ಒಳಗೊಂಡಿದೆ, ಬಲವಾದ ಸ್ಫಟಿಕವಾದ ತಂತುಗಳನ್ನು ಒಳಗೊಂಡಿದೆ, ಹಾಗೂ ಇವೆಲ್ಲನೂ ಒಳಗೊಂಡಿರೋಕ್ಕೆ ನಾವು ಕಾರ್ಬನ್ ಫೈಬರ್ ಎಂದು ಕೂಡ ನಾವು ಕರೆಯುತ್ತೇವೆ. ತದನಂತರ ನಮ್ಮ ಭಾರತ ಈ ಪ್ರಸ್ತುತವಾಗಿ ಮೂಲಭೂತವಾಗಿ ಅಂದರೆ ಕಾರ್ಬನ್ ಪರಮಾಣುಗಳನ್ನು ದೀರ್ಘ ಸರಪಳಿಗಳಲ್ಲಿ ಒಟ್ಟಿಗೆ ಬಂಧಿತವಾಗುತ್ತದೆ. ಈ ಟೋಟಲ್ ಏನಪ್ಪ ಅಂದರೆ ಈ ಕಾರ್ಬನ್ ಫೈಬರ್ ಇದಲ್ಲ, ಈ ಕಾರ್ಬನ್ ಫೈಬರನ್ನು ಒಟ್ಟು ಟೋಟಲ್ ಏನಪ್ಪ ದೀರ್ಘವಾಗಿ ಸರಪಳಿಗೆಯಿಂದ ಒಟ್ಟಿಗೆ ಕೂಡಿಪಡಿಸೋದೆ. ತದನಂತರ ಈ ಪ್ರಸ್ತುತವಾಗಿ ನಮ್ಮ ಪ್ರೆಸೆಂಟ್ ಭಾರತವೇನಪ್ಪ ಅಂದರೆ ಈ ಕಾರ್ಬನ್ ಫೈಬರವನ್ನು ಉತ್ಪಾದಿಸಲು ನಮ್ಮ ಪ್ರೆಸೆಂಟ್ ಉತ್ಪಾದಿಸ್ತಿಲ್ಲ. ಯಾಕಪ್ಪ ಅಂತಂದರೆ ಇದು ಯುರೋಪ್ ಕಂಟ್ರಿಗಳಿಂದ ಮಾತ್ರ ಆಮದನ್ನು ಮಾಡ್ಕೊಳ್ತಿದ್ದೀವಿ ನಾವು. ಇದರ ಬದಲಿಗೆ ಏನಪ್ಪ ನಮ್ಮ ಭಾರತ ಏನಪ್ಪ ಅಂದಿಗೆ ಪ್ರಸ್ತುತವಾಗಿ ಮಾಡ್ಬೇಕಂತ ನಿರ್ಧಾರ ಮಾಡಿದೆ. ಯಾವ ದೇಶದಿಂದ ತರ್ತಪ್ಪ ಅಂದರೆ US, ಫ್ರಾನ್ಸ್, ಜಪಾನ್ ಮತ್ತು ಜರ್ಮನಿಯಂತಹ ದೇಶಗಳಿಂದ ಆಮದು ನಾವು ಮಾಡ್ಕೊಳ್ತೇವೆ. ಅಂದರೆ ಕಾರ್ಬನ್ ಫೈಬರನ್ನು ಯಾವ ದೇಶಗಳಿಂದ ಆಮದು ಮಾಡ್ಕೊಳ್ತೀವಪ್ಪ ಅಂದರೆ ನೋಡಿ, ಫಸ್ಟ್ ಒಂದು US, ಎರಡನೇದೇನಪ್ಪ ಅಂದರೆ ಫ್ರಾನ್ಸ್, ಮೂರನೇದು ಜಪಾನ್, ನಾಲ್ಕನೇದು ಜರ್ಮನಿಯಂತಹ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದ್ದೇವೆ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ, ತುಂಬ ಇಂಪಾರ್ಟೆಂಟ್ ಇದು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯು ಅಂದರೆ NDRF ನೂತನ, ಇದು ನೋಡ್ರಿ ಯಾವುದು, ನೂತನ ಮಹಾನಿರ್ದೇಶಕರನ್ನಾಗಿ ಯಾರನ್ನು ನೇಮಿಸಿದ್ದಾರೆ ಅಥವಾ ಆಯ್ಕೆ ಮಾಡಲಾಗಿದೆ? ಆಪ್ಷನ್ ನೋಡ್ರಿ, ಸದಾನಂದ ವಸಂತ ದಾತೆ, ಆಪ್ಷನ್ ಬಿ ರಾಧಾ ವಿನೋದ್ ರಾಜು, ಆಪ್ಷನ್ ಸಿ ದಿನಕರ ಗುಪ್ತಾ, ಆಪ್ಷನ್ ಡಿ ಪಿಯೂಷ್ ಆನಂದ್ ಅಂತ ಇದ್ದಾರೆ. ಯಾರಪ್ಪ ಈಗ ಪ್ರೆಸೆಂಟ್ ಅಂತ ಪ್ರಸ್ತುತವಾಗಿ? ಆಪ್ಷನ್ ನೋಡ್ರಿ ಇಲ್ಲಿ, ಆಪ್ಷನ್ ಡಿ. ಯಾರಿದ್ದಾರೆ ಅಂತಂದ್ರೆ ಈಗ ಯಾರಿದ್ದಾರೆ? ಪಿಯೂಷ್ ಆನಂದ್ ಅವರು ಇದ್ದ ಪ್ರಸ್ತುತವಾಗಿದ್ದಾರೆ. ಅಂದರೆ ಯಾರು ಇವರು? ನೋಡ್ರಿ ಇಲ್ಲಿ, ಇವರು ನೋಡ್ರಿ ಆನಂದ್ ಅವರು, IPS ಅಧಿಕಾರಿಗಳು. ಇವರು ಯಾರು? IPS ಅಧಿಕಾರಿಗಳು. ಓಕೆ, ಈ NDFR ವಿಸ್ತೃತ ರೂಪ ಏನಪ್ಪ ಅಂತಂದರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎಂದು ಕರೆಯುತ್ತೇವೆ. ಇದು ಸ್ಥಾಪನೆಯಾಗಿದ್ದು 19/1/2006 ಸ್ಥಾಪನೆಯಾಗಿದೆ. ತದನಂತರ ಇದರ ಕೇಂದ್ರ ಕಚೇರಿ, ಇದರ ಮೇನ್ ಬ್ರಾಂಚ್ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಅಂತ್ಯೋದಯ ಭವನ ಅಂದರೆ ನವದೆಹಲಿ ನಾವು ಈ ಕೇಂದ್ರ ಕಚೇರಿಯನ್ನು ನೋಡ್ತಾ ಇದ್ದೀವಿ. ತದನಂತರ NTA ಮತ್ತು NDRFನ ಸಂಸ್ಥೆಗಳು ಯಾವ ಈ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವಪ್ಪ ಅಂತಂದರೆ ಇದು ಗೃಹ ಇಲಾಖೆಗೆ ಸಂಬಂಧಪಟ್ಟಿದೆ, ಅಂದರೆ ನಮ್ಮ ಹೋಮ್ ಮಿನಿಸ್ಟರ್ಗೆ ಸಂಬಂಧಪಟ್ಟಿದೆ. ತದನಂತರ ಇಲ್ಲಿ ನೋಡೋಣ ಏನು ಮಾಡ್ತೈತಪ್ಪ ಅಂದರೆ, ಈ ಫಾರ್ ಎಕ್ಸಾಂಪಲ್ ಈ NDA ಇದಲ್ಲ, ಈ NDA ಮೊನ್ನೆ ರೀಸೆಂಟಾಗಿ ಒಂದು ಘಟನೆ ನಡೀತೆ ಎಲ್ಲಪ್ಪ ಅಂದರೆ ಬಿಜಾಪುರದಲ್ಲಿ, ಯಾವುದು ವಿಜಯಪುರದಲ್ಲಿ ಒಂದು ಘಟನೆ ನಡೀತೆ. ಏನು ಘಟನೆಪ್ಪ ಅಂದರೆ ಈ ಸ್ವಾತಿಕ್ ಹುಡುಗ ಯಾವುದಪ್ಪ ಅಂದರೆ ಈ ಸ್ವಾತಿಕ್ ಹುಡುಗ ಏನಪ್ಪ ಅಂದರೆ ಈ ಬೋರ್ವೆಲ್ ಕೆಳಗಡೆ ಬಿದ್ದು ಬಿಡ್ತಾನೆ.
ಆ ಬೋರ್ವೆಲ್ ಕೆಳಗೆ ಬಿದ್ದಾಗ ಅವನನ್ನು ಕಾಪಾಡಿದ ಸಂಸ್ಥೆ ಯಾವುದಪ್ಪ ಅಂದರೆ NDRF. ಅಂದರೆ ಯಾವುದೇ ಒಂದು ಭಾರತದಲ್ಲಿ ಯಾವುದೇ ಒಂದು ಪ್ರಕೃತಿ ವಿಕೋಪ ಆಗಲಿ ಅಥವಾ ಪ್ರವಾಹ ಬರಲಿ ಅಥವಾ ಇಂಥ ಸಮಸ್ಯೆಗಳನ್ನು ಬಂದ್ರಪ್ಪ ಅಂದೆ ಮೊದಲ ಬಾರಿಗೆ ಬರೋದಾರಪ್ಪ ಅಂದೆ ಈ ನಮ್ಮ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಬಂದು ನಮ್ಮನ್ನು ಕಾಪಾಡುತ್ತೆ. ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಏನಪ್ಪ ಅಂದ್ರೆ ಯಾರು ಸಿಲುಕಿರ್ತಾರೋ ಅವ್ರನ್ನ ಕಾಪಾಡ್ತಾರೋ ಯಾವ ಸಂಸ್ಥೆಪ್ಪ ಅಂದರೆ ಈ NDRFನ ಸಂಸ್ಥೆ ಆಗಿದೆ. ಮೊನ್ನೆ ಸ್ವಾತಿಕನ್ನು ಬದುಕಿಸಿದ್ರು ತುಂಬ ಅವರಿಗೆ ಆನ್ಸರ್ ಎಲ್ಲರ. ಓಕೆ, ನೆಕ್ಸ್ಟ್ ಇಲ್ಲಿ ಐತೆ ನೋಡ್ರಿ, ಇದು ಸಬ್ ಬ್ರಾಂಚ್ಗಳು. ಅದು ಮೇನ್ ಕಚೇರಿಯಲ್ಲಿ ನವದೆಹಲಿಯಿದೆ. ನಮ್ಮ ರಾಜ್ಯಗಳು ಯಾವುದಪ್ಪ ಅಂದರೆ ಈ ಮ್ಯಾಪಲ್ಲಿದೆ. ನೀವು ಕರೆಕ್ಟಾಗಿ ಕೂತ್ಕೊಂಡು ವೀಡಿಯೋನ ಪಾಸ್ ಮಾಡಿಕೊಂಡು ಇದ್ರ ಏನೇನು ಒಳಗೊಂಡಿದ್ದಪ್ಪ ವಿಶ್ಲೇಷಣೆ ಬರ್ಕೊಳ್ರಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ, ಸಾರಜನಕ ಪಿಕ್ಕಿಂಗ್ಸ್ ಬ್ಯಾಕ್ಟೀರಿಯಾಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಏನಪ್ಪ ಅಂದರೆ ಇತ್ತೀಚೆಗೆ ಸಂಶೋಧಕರು ನೈಟ್ರೋಜನ್ ಪಿಕ್ಕಿಂಗ್ಸ್ ಸಹಜೀವನದ ಜೀವಿಗಳನ್ನು ಕಂಡು ಹಿಡಿದಿದ್ದಾರೆ. ಯಾವುದು? ನೈಟ್ರೋಜನ್ ಜೀವಿಗಳನ್ನು. ತದನಂತರ ಇದು ಅಂಗಾಂಗಗಳಂತೆಯೇ ವರ್ತನೆಯನ್ನು ಪ್ರದರ್ಶಿಸುತ್ತದೆ. ನಂತರ ಆಪ್ಷನ್ ಬಿ ಏನಪ್ಪ ಅಂದರೆ ಪ್ರೊಕ್ಯಾರಿಯೋಟಿಕ್ ಸೂಕ್ಷ್ಮ ಜೀವಿಗಳಾಗಿದೆ. ಯಾವುದು? ಈ ಬ್ಯಾಕ್ಟೀರಿಯಾಗಳು. ಮೂರನೇ ಆಪ್ಷನ್ ಏನಪ್ಪ ಅಂದರೆ ವಾತಾವರಣದಿಂದ ಸಾರಜನಕ ಅನಿಲವನ್ನು ಅಮೋನಿಯಾದಂಥ ಸ್ಥಿರ ಸಾರ್ವಜನಿಕ ಸಂಯುಕ್ತಗಳಾಗಿ ಪರಿವರ್ತಿಸಲು ಸಮರ್ಥಿಸಲಾಗಿದೆ. ತದನಂತರ ಆಪ್ಷನ್ ಡಿ ಇದೆಯಪ್ಪ ಅಂದರೆ ಈ ಮೇಲಿನ ಎಲ್ಲವು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಈ ಮೇಲಿನ ಎಲ್ಲವು. ಅಂದರೆ ಏನೇನು ಒಳಗೊಂಡಿದೆ ಅಂತ ನೋಡ್ರಿ, ಈ ಸಾರ್ವಜನಿಕ ಪಿಕ್ಕಿಂಗ್ಸ್ ಬ್ಯಾಕ್ಟೀರಿಯಾಗಳದಾವಲ್ಲ, ಇದೇನಪ್ಪ ಅಂದರೆ ಇದು ನೈಟ್ರೋಜನ್ ಸಹಜೀವನ ಜೀವಿಗಳನ್ನು ಏನಪ್ಪ ಅಂದರೆ ಕಂಡು ಹಿಡಿದಿದ್ದಾರೆ ಪ್ರೆಸೆಂಟ್ವಾಗಿ. ಇದೇನಪ್ಪ ಅಂದರೆ ಅಂಗಾಂಗಗಳಂತೆ ವರ್ತನೆಯನ್ನು ಪ್ರದರ್ಶಿಸುತ್ತದೆ. ತದನಂತರ ಇದು ಪ್ರೊಕ್ಯಾರಿಯೋಟಿಕ್ ಸೂಕ್ಷ್ಮ ಜೀವಿಯಾಗಿದೆ. ತುಂಬ ಇಂಪಾರ್ಟೆಂಟ್ ಇದೆ. ಯಾವುದಿದು? ಈ ಬ್ಯಾಕ್ಟೀರಿಯಾಗಳು ಪ್ರೊಕ್ಯಾರಿಯೋಟಿಕ್ ಸೂಕ್ಷ್ಮ ಜೀವಿಯಾಗಿದೆ. ತದನಂತರ ವಾತಾವರಣದಿಂದ ಸಾರಜನಕದ ಅನಿಲವನ್ನು ಅಮೋನಿಯಾದಂಥ ಸ್ಥಿರ ಸಾರ್ವಜನಿಕ ಸಂಯುಕ್ತಗಳಾಗಿ ಪರಿವರ್ತಿಸಲು ಯೋಜನೆ ಆಗಿದೆ. ತದನಂತರ ಇದು ಹೆಂಗೆ ಬರ್ತದಪ್ಪ ಅಂತ ನೋಡ್ರಿ, ಇದೇ ನೈಟ್ರೋಜನ್. ಇಲ್ಲಿ ಕಾಣ್ತಾವೆ ನಿಮಗಿದು, ಇದಾವಲ್ಲ ಇವು ನೈಟ್ರೋಜನ್ ಬ್ಯಾಕ್ಟೀರಿಯಾಗಳು ಇವೆಲ್ಲ. ಇದು ಈ ಗಾಳಿಯನ್ನು ಇದು ಮಾಡ್ತದೆ. ಎಲ್ಲಿ? ಕೆಳಗೆ ಬೇರೆ ಕೆಳಗೆ ಇರ್ತಾವೆ. ಇದು ಮೇಲಿರಲ್ಲ. ಇದು ಯಾವ ಕೆಳಗೆ ಈ ಸಸ್ಯದ ಯಾವ ಭಾಗದ ಕಂಡು ಬರ್ತಪ್ಪ ಅಂದರೆ ಇದು ಬೇರುಗಳಲ್ಲಿ ಕಂಡು ಬರ್ತದೆ. ಇದೇ ಬ್ಯಾಕ್ಟೀರಿಯಾಗಳು. ಓಕೆ, ಇದ್ರ ಬಗ್ಗೆ ಸ್ವಲ್ಪ ನಾಲ್ಕನೇ ಪ್ರಶ್ನೆ, ಗ್ಲೋಬಲ್ ಸೌತ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇಲ್ಲಿ ನೋಡಿ, ಈ ಗ್ಲೋಬಲ್ ಸೌತ್ ಎನ್ನುವುದು ಸಾಮಾನ್ಯವಾಗಿ ಅಭಿವೃದ್ಧಿಶೀಲ, ಕಡಿಮೆ ಅಭಿವೃದ್ಧಿ ಅಥವಾ ಅಭಿವೃದ್ಧಿಯಾಗದ ದೇಶಗಳ ಗುಂಪನ್ನು ಸೂಚಿಸುತ್ತದೆ. ಆಪ್ಷನ್ ಬಿ, ಈ ಗ್ಲೋಬಲ್ ಸೌತ್ ಎಂಬ ಪದವು ಮುಖ್ಯವಾಗಿ ಏನಪ್ಪ ಅಂದಿದ್ದು ಭೌಗೋಳಿಕವಲ್ಲ. ಫಾರ್ ಎಕ್ಸಾಂಪಲ್ ನಾವು ಏನಪ್ಪ ಅಂದ್ರೆ ಈ ಗ್ಲೋಬಲ್ ಅಂತ ತಗೊಂಡ್ಬಿಟ್ರೆ ನಾವು ಇಡೀ ವಿಶ್ವ ಅಂತ ಅಂದ್ಕೊಂಡ್ಬಿಡ್ತೀವಿ, ಅದು ತಪ್ಪು. ಅದರ ಬದಲಿಗೆ ಏನಪ್ಪ ಅಂದರೆ ರಾಷ್ಟ್ರಗಳ ನಡುವಿನ ರಾಜಕೀಯ ಮತ್ತು ಆರ್ಥಿಕ ಸಾಮಾನ್ಯಗಳ ಮಿಶ್ರಣವಾಗಿದೆ. ಆಪ್ಷನ್ ಸಿ ಏನು ಹೇಳಿದಾರಪ್ಪ ಅಂದರೆ ಇದು ಗ್ಲೋಬಲ್ ನಾರ್ತ್ಗಳಿಗಿಂತ ಕಡಿಮೆ GDPಗಳು, ಹೆಚ್ಚಿನ ಬಡತನ ದರಗಳು ಹಾಗೂ ಅಭಿವೃದ್ಧಿ ಹೊಂದದ ಮೂಲ ಸೌಕರ್ಯಗಳು ಹೊಂದಿರದ ದೇಶಗಳ ನಾವೇನಪ್ಪ ಅಂದರೆ ಬಲಗೊಳ್ಳುತ್ತದೆ. ಆಪ್ಷನ್ ಡಿ ಈ ಮೇಲಿನ ಎಲ್ಲವು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಈ ಮೇಲಿನ ಎಲ್ಲವು. ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ನಾವು ಇಡೀ ವಿಶ್ವವನ್ನಪ್ಪ ಅಂದ್ರೆ ಅರ್ಧ ಮಾಡ್ಕೊಂಡಿರ್ತೀವಿ ನಾವು. ಅಂದರೆ ಇದು ಗ್ಲೋಬಲ್ ಉತ್ತರ ಅಂದರೆ ನಾರ್ತ್ ಅಂತ ಕರಿತೀವಿ, ಈ ಕಡೆ ಕೆಳ ನಾವು ಗ್ಲೋಬಲ್ ಸೌತ್ ಅಂತ ಕರಿತೀವಿ, ಅಂದರೆ ದಕ್ಷಿಣ ಅಂತ ನಾವು ಕರಿತೀವಿ. ಇದೇನಂತಪ್ಪ ಅಂದರೆ ಈ ಗ್ಲೋಬಲ್ ಸೌತ್ ಎನ್ನುವುದು ಸಾಮಾನ್ಯವಾಗಿ ಅಭಿವೃದ್ಧಿಶೀಲ, ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಂತ ಕುರಿತೈತೆ. ಇದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಂತು ನೋಡ್ರಿ ಮ್ಯಾಪದು, ನಿಮಗೆ ಕ್ಲಿಯರ್ ಕಟ್ ಆಗ್ತೀನಿ ನೋಡಿ.
ಇಲ್ಲೇನು ಬಾರ್ಡ್ರ್ ಇದಲ್ಲ, ಈ ಬಾರ್ಡ್ರು, ಈ ಬಾರ್ಡ್ರ್ ಇದೇನಪ್ಪ ಅಂದರೆ ಈ ಗೋಬಲ್ ಐತಲ್ಲ ಗೋಬಲ್ನ ಉತ್ತರ ಭಾಗ. ಇಲ್ಲೇನು ರೆಡ್ ಮಾರ್ಕ್ ಇದಲ್ಲ ಅಷ್ಟುದು, ಇದು ರೆಡ್ ಮಾರ್ಕ್ ಏನಪ್ಪ ಅಂದ್ರೆ ದಕ್ಷಿಣ ಭಾಗ. ಯಾವ ಭಾಗ? ದಕ್ಷಿಣ ಭಾಗ. ಈ ಉತ್ತರ ಗೋಬಲ್ ನಾರ್ತ್ ಐತಲ್ಲ ಇದೇನಪ್ಪ ಅಂದರೆ ಅಭಿವೃದ್ಧಿಶೀಲ ಹೊಂದಿದ ದೇಶಗಳು. ಯಾವುದು? ಅಭಿವೃದ್ಧಿ ಹೊಂದಿದ ದೇಶಗಳು. ಫಾರ್ ಎಕ್ಸಾಂಪಲ್ ಅಮೇರಿಕಾ, ಬ್ರಿಟನ್ನು, ಜಪಾನು, ಇವು ಈ ಕಡೆ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದಿಗಳು. ಇನ್ನೇ ರೆಡ್ ಮಾರ್ಕ್ ಐತಲ್ಲ ಪೂರ್ತಿದು, ಇವು ಈಗ ಡೆವಲಪ್ಮೆಂಟ್ ಕಂಟ್ರಿಗಳನ್ನ, ಈಗಿನ ಅಭಿವೃದ್ಧಿ ಹೊಂದ್ತಾ ಇರೋ ದೇಶಗಳು. ಇನ್ನು ನಿಮಗೆ ಕ್ಲಿಯರ್ ಕಟ್ಟಬೇಕಂದ್ರೆ ಇಲ್ಲಿ ನೋಡ್ರಿ, ತೋರಿಸ್ತಿದ್ವಿ ನಿಮಗೆ. ಇದು ಇದಲ್ಲ ನಿಮಗೆ, ಇಲ್ಲಿ ಕೊಡ್ತಾರೆ ನೋಡ್ರಿ, ಇಲ್ಲಿ ನೋಡ್ರಿ, ಮೋರ್ ಡೆವಲಪ್ಡ್ ಕಂಟ್ರೀಸ್. ಆಲ್ರೆಡಿ ಡೆವಲಪ್ ಆಗಿಬಿಟ್ಟದಾವೆ ಇವು. ಇನ್ನು ಕೆಳಗನಪ್ಪ ಅಂದರೆ ಲೆಸ್ ಡೆವಲಪ್ಡ್ ಕಂಟ್ರೀಸ್, ಇನ್ನು ಡೆವಲಪ್ಮೆಂಟ್ ಆಗ್ತಾಯಿಲ್ಲ, ಈಗ ಪ್ರೆಸೆಂಟ್ ಆಗ್ತಾಗ್ತದೆ. ಕೆಲವೊಂದು ಕಡೆಗೆ ಏನಪ್ಪ ಅಂದ್ರೆ ಊಟಕ್ಕೆ ಕೂಡ ನಮ್ಮದು ಆಹಾರ ಕೊರತೆ ತುಂಬ ಕಂಡು ಬರ್ತೀವಿ. ಯಾವುದು? ಇಲ್ಲಿ ಈ ಕಡೆ ಈ ಭಾಗದಲ್ಲಿ. ನೆಕ್ಸ್ಟ್ ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದರೆ, ಐದನೇ ಪ್ರಶ್ನೆ, ಗಲ್ಫ್ ಆಫ್ ಕಬತ್ ಎಂಬುದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ಎ, ಯಾವುದು? ಗುಜರಾತ್. ಏನು ಸರ್ ನಿಮಗೆ ಅರ್ಥ ಆಗಲ್ಲ ಅಂತಂದರೆ, ಈ ಗಲ್ಫ್ ಆಫ್ ಕಬತ್ ಎನ್ನುವುದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಇಲ್ಲಿ ನೋಡಿರಿ, ಇನ್ನು ಪೂರ್ತಿ ತೋರಿಸ್ತೀನಿ ಅಂದರೆ, ಇದು ನಿಮಗೆ ಕಾಣ್ತಲ್ಲ ಈ ಮ್ಯಾಪ್, ಇದು ನಮ್ಮ ಭಾರತದ ಗುಜರಾತ್ ರಾಜ್ಯ ಒಳಗೊಂಡ ಮ್ಯಾಪ್ ಆಗಿದೆ. ಇದು ಟೋಟಲ್ ಏನಪ್ಪ ಅಂದರೆ ಗುಜರಾತ್ ಸಂಬಂಧಪಟ್ಟಿದೆ. ಅದು ಗುಜರಾತಿಗೆ ಫಾರ್ ಎಕ್ಸಾಂಪಲ್ ನಾವು ಇಂಡಿಯಾ ಮ್ಯಾಪ್ ಹಿಂಗೆ ಬರೀತಪ್ಪ ಅಂದ್ರೆ ನಾವು ಈ ಥರ ಬರೀತೀವಿ ನಾವು ಇಂಡಿಯಾ ಮ್ಯಾಪು, ಹೌದು ತಾನೆ? ಇದು ಭಾಗ ಐತಲ್ಲ, ಇದು ಭಾಗ ಅಷ್ಟು ಕೂಡ ಇದು ಗುಜರಾತ್ ಭಾಗ. ಅದರ ಕೇಳಿದ್ರೆ ಕಬಾತ್ ಅಂತ ಕೇಳಿದ್ರೆ, ಈ ಕಬಾತ್ ಅಪ್ಪ ಅಂದರೆ ಇಲ್ಲಿ ಕಂಡು ಬರುತ್ತೆ ನೋಡ್ರಿ. ಇಲ್ಲಿ ಈ ಕಬಾತ್ ಅಂತಲ್ಲ, ಇಲ್ಲಿ ಈ ಪ್ರದೇಶದಲ್ಲಿ ಕಂಡು ಬರ್ತದೆ. ಅಂದರೆ ಇಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರುತ್ತೆ? ಇಲ್ಲಿ ಕಂಡು ಬರ್ತದೆ. ಓಕೆನಾ? ನೆಕ್ಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡೋಣ. ಓಕೆ, ಈ ಕಬತ್ ಎನ್ನುವುದು ಕಾತಿಯವಾಡದ ಪರಿಯಾರ ದ್ವೀಪವನ್ನು ಗುಜರಾತ್ನ ಆಗ್ನೇಯ ಭಾಗದಿಂದ ವಿಭಜಿಸಲ್ಪಡುತ್ತದೆ. ತದನಂತರ ಈ ಗಲ್ಫ್ ಕಬತ್ ತುಂಬ ಆಳವಾಗಿಲ್ಲ. ಇದೈತಲ್ಲ, ಈ ಪ್ರದೇಶ ಏನಪ್ಪ ಅಂದರೆ ಸಮುದ್ರದ ತುಂಬ ಆಳವಾಗಿಲ್ಲ, ಮೇಲ್ಗಡೆನೇ ಇದೆ ಮತ್ತು ಏರಳವಾದ ದಡಗಳು ಕಂಡು ಬರ್ತೀವಿ, ಹಾಗೂ ಮರಳು ದಡಗಳನ್ನು ನಾವು ಕಂಡು ಬರುತ್ತದೆ ಎಲ್ಲಿ? ಈ ಗಲ್ಫ್ ಕಬತ್ತಲ್ಲಿ. ತದನಂತರ ಯಾಕೆ ಪ್ರಸ್ತುತವಾಗಿ ಸೌಂಡ್ ಇದೆಯಪ್ಪ ಅಂದರೆ, ಇಲ್ಲಿ ನೋಡಿರಿ, ಈ ಭಾರತೀಯ ಕೋಸ್ಟ್ ಗಾರ್ಡ್ ಅಂದರೆ ICG ಇತ್ತೀಚೆಗೆ ಕಬತ್ನಲ್ಲಿ ಅಂದರೆ ಕಬತ್ ಕಾರಿಯಲ್ಲಿ ಏನಪ್ಪ ಅಂದರೆ ಕರಾವಳಿಯಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಮೀನುಗಾರರನ್ನು ಇದು ರಕ್ಷಿಸಿದೆ. ಯಾವುದು? ನಮ್ಮ ICGS. ನೆಕ್ಸ್ಟ್ ಕ್ವಶನ್ ನೋಡಿ, 6ನೇ ಪ್ರಶ್ನೆ. 2023 ಭಾರತದ ಕೌಶಲ್ಯ ವರದಿಯ ಪ್ರಕಾರ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರಕಾರ ದೇಶದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಶೇಕಡಾವಾರು ಪ್ರಮಾಣವನ್ನು ಯುವಕರನ್ನು ಕಡಿಮೆ ಉದ್ಯೋಗ ಅವಕಾಶ ಎಂದು ಪರಿಗಣಿಸಲ್ಪಟ್ಟಿದೆ. ಆಪ್ಷನ್ ಎ 50.3, ಆಪ್ಷನ್ ಬಿ 60.3, ಆಪ್ಷನ್ ಸಿ 65.3, ಆಪ್ಷನ್ ಡಿ 56.3% ಒಳಗೊಂಡಿದೆ. ಹಾಗಾದರೆ ಇದಕ್ಕೆ ಯಾವ ನೋಡೋಣ ಇಲ್ಲಿ ಸ್ವಲ್ಪ. ಯಾವುದು? ಆಪ್ಷನ್ ಎ 50.3 ಒಳಗೊಂಡಿದೆ. ಎಷ್ಟು ಪರ್ಸೆಂಟ್? 50.3. ಏನು ಸರ್ ಈ ಭಾರತದ ಕೌಶಲ ವರದಿ ನಮಗೆ ಅರ್ಥ ಆಗಲ್ಲ ಅಂದರೆ, ಇಲ್ಲಿ ನೋಡಿರಿ, ಫೆಬ್ರವರಿ ತಿಂಗಳಲ್ಲಿ, ಯಾವುದೋ ಫೆಬ್ರವರಿ ತಿಂಗಳ ಅಥವಾ ಮಾರ್ಚ್ ತಿಂಗಳಲ್ಲಿ ವಿದೇಶಗಳಿಂದ ಏನಪ್ಪ ನಮಗೆ ಪ್ರಾಜೆಕ್ಟ್ ಬರ್ತಿದ್ವು. ಆದರೆ ಈ 2024 ಸಾಲ ಏನೆಲ್ಲ ಐತಲ್ಲಪ್ಪ, ಯಾವುದೇ ಕೂಡ ಪ್ರಾಜೆಕ್ಟ್ಗಳನ್ನು ವ್ಯವಹಾರ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಹಾಗಾಗಿ ಇವರೇನಪ್ಪ ನಾವು ಯುವಕರನ್ನು ಕಡಿಮೆ ಉದ್ಯೋಗಾವಕಾಶ ಎಂದು ಕರಿತೀವಿ. ಫಾರ್ ಎಕ್ಸಾಂಪಲ್ಲು ಈಗ ಇಂಜಿನಿಯರ್ ಮಾಡಿರ್ತಾರಲ್ಲ, ಅವ್ರಿಗೆ ಕೆಲಸ ಸದ್ಯಕ್ಕೆ ಸಿಗ್ತಾ ಇಲ್ಲ. ಯಾಕಪ್ಪ ಅಂದರೆ ಈಗ ಬೇರೆ ಕಡೆಯಿಂದ ಏನಪ್ಪ ಪ್ರಾಜೆಕ್ಟ್ ಬಂದವಪ್ಪ ಅಂತಂದರೆ ಅದಕ್ಕೆ ಹೆಚ್ಚು ಹುದ್ದೆಗಳನ್ನು ಸೃಷ್ಟಿ ಮಾಡ್ತವೆ.
ಈ ಪ್ರಾಜೆಕ್ಟ್ ಬರಲಿಲ್ಲಪ್ಪ ಅಂದರೆ ನಮ್ಮ ಉದ್ಯೋಗಾವಕಾಶವನ್ನು ಕಡಿಮೆ ಇರೋರನ್ನ ಕಿತ್ತಾಗ್ತದೆ. ಈಗ ಆ್ಯಪಲ್ ಕಂಪ್ನಿ ಕೆಲವು ಎಷ್ಟೋ ಜನನ ನೌಕರಿಯಿಂದ ಕಿತ್ತಾಕಿದ್ದಾರೆ. ಓಕೆ, ಇದ್ರ ಬಗ್ಗೆ ನೋಡೋಣ ಸ್ವಲ್ಪ. ಸಾಕು ಇಷ್ಟಕ್ಕೆ ಇಲ್ಲಿ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡಿ ಇಲ್ಲಿ. ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ದೊಡ್ಡ ಶಾಂತಿಕಾಲದ ಮಿಲಿಟರಿ ಮೈತ್ರಿ ಒಪ್ಪಂದ ಸಂಸ್ಥೆಯಾಗಿದೆ? ಆಪ್ಷನ್ ಎ ಉತ್ತರ ಅಂಟಾರ್ಟಿಕ್ ಒಪ್ಪಂದ ಸಂಸ್ಥೆ NATO ಅಂದರೆ ನ್ಯಾಟೋ. ಆಪ್ಷನ್ ಬಿ ದಕ್ಷಿಣ ಅಂಟಾರ್ಟಿಕ್ ಒಪ್ಪಂದ ಸಂಸ್ಥೆ SATO. ಆಪ್ಷನ್ ಸಿ ಆಂಗ್ಲೋ ಪೋರ್ಚುಗಲ್ ಅಲಯನ್ಸ್. ಆಪ್ಷನ್ ಡಿ ಸ್ನೇಹ ಸಹಕಾರ ಮತ್ತು ಪರಸ್ಪರ ಒಪ್ಪಂದದ ಸಂಸ್ಥೆಯಾಗಿದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವುದಂತ ನೋಡೋಣ ಇಲ್ಲಿ. ಆಪ್ಷನ್ ಯಾವುದು? ಎ. ಯಾವುದಪ್ಪ ಅಂದರೆ ಉತ್ತರ ಅಂಟಾರ್ಟಿಕ್ ಒಪ್ಪಂದ ಸಂಸ್ಥೆ ನ್ಯಾಟೋ. ಇಲ್ಲಿ ನೋಡ್ರಿ, ಇಲ್ಲಿ ಕಂಡು ಬರ್ತಲ್ಲ ಮ್ಯಾಪ್ ನೋಡ್ರಿ ನಿಮ್ಮ ಕ್ಲೀನ್ ಸಂಪೂರ್ಣವಾಗಿ. ಇಲ್ಲೇನು ಈ ಬ್ಲೂ ಮಾರ್ಕ್ ಇದೆಯಲ್ಲ, ಈ ಬ್ಲೂ ಮಾರ್ಕ್ ಇವೇನಪ್ಪ ಅಂದ್ರೆ ಉತ್ತರ ಅಂಟಾರ್ಟಿಕ್ಗೆ ಸಂಬಂಧಪಟ್ಟಿದೆ. ಇದು ಒಪ್ಪಂದ ಮಾಡಿಕೊಂಡಿದೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಈ ನ್ಯಾಟೋದ ವಿಸ್ತೃತ ರೂಪ ಏನಪ್ಪ ಅಂತಂದರೆ ಉತ್ತರ ಅಂಟಾರ್ಟಿಕ್ ಒಪ್ಪಂದ ಸಂಸ್ಥೆಯಾಗಿದೆ. ಇದು ಸ್ಥಾಪನೆ ಆಗಿದ್ದು 4 ಏಪ್ರಿಲ್ 1949 ಅಂದರೆ 1949 ಸ್ಥಾಪನೆ ಆಗಿದೆ. ಇದರ ಕಚೇರಿ ಅಂದರೆ ಮೇನ್ ಕೇಂದ್ರ ಕಚೇರಿ ಎಲ್ಲಪ್ಪ ಅಂದರೆ ಬ್ರಸೈಲಲ್ಲಿ ಕಂಡು ಬರ್ತೀವಿ, ಅಂದರೆ ಬೆಲ್ಜಿಯಮಲ್ಲಿ ಕಂಡು ಬರ್ತೈತಿ. ತದನಂತರ ಪ್ರಸ್ತುತವಾಗಿ ಯುರೋಪ್ ಮತ್ತು ಉತ್ತರ ಅಮೇರಿಕಾದಿಂದ 32 ದೇಶಗಳನ್ನು, ತುಂಬ ಇಂಪಾರ್ಟೆಂಟ್ ನೋಡಿ, ಎಷ್ಟು ದೇಶಗಳನ್ನು? 32 ದೇಶಗಳನ್ನು ಹೊಂದಿದೆ. ಈ ಸಂಸ್ಥೆ ಎಷ್ಟು ದೇಶಗಳನ್ನು ಒಳಗೊಂಡಿದೆಪ್ಪ ಅಂದರೆ 32 ದೇಶಗಳನ್ನು ಒಳಗೊಂಡಿದೆ. ತದನಂತರ ಇದರ ಮುಖ್ಯ ಕೆಲಸ ಏನಪ್ಪ ಅಂದರೆ ಸಾಮೂಹಿಕ ರಕ್ಷಣಾ ತತ್ವದ ಮೇಲೆ ಸ್ಥಾಪಿಸಲಾಗಿದೆ. ಈ ನ್ಯಾಟೋ ಅನ್ನೋ ಸಂಸ್ಥೆ ಏನಪ್ಪ ಅಂದರೆ ಮುಖ್ಯವಾಗಿ ಯಾವುದರಿಂದ ನಮಗೆ ಒಪ್ಪಂದ ಮಾಡ್ಕೊಂಡ್ರಪ್ಪ ಅಂತಂದರೆ ಇದು ಸಾಮೂಹಿಕ ರಕ್ಷಣಾ, ತಮ್ಮನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಯಾವುದು ರಕ್ಷಣೆಗೆ ಸಂಬಂಧಪಟ್ಟಿದೆ. ಕ್ವಶನ್ ಕೇಳ್ತಾರೆ, ಈ ನ್ಯಾಟೋ ಯಾವುದಕ್ಕೆ ಸಂಬಂಧಪಟ್ಟಿದಪ್ಪ ಅಂದರೆ ಕೆಲವರಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಿದೆ, ಕೆಲವು ರಕ್ಷಣೆಗೆ ಸಂಬಂಧಪಟ್ಟಿದೆ, ಕೆಲವರು ಆಹಾರಕ್ಕೆ ಸಂಬಂಧಪಟ್ಟಿದೆ, ಕೆಲವರೇನಪ್ಪ ಅಂದರೆ ತಮ್ಮ ವೈಯಕ್ತಿಕವಾಗಿ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳ್ತಾರೆ. ಯಾವುದಕ್ಕಪ್ಪ ಅಂದರೆ ಇದು ರಕ್ಷಣೆಗೆ ಸಂಬಂಧಪಟ್ಟಿದೆ. ತದನಂತರ ಅಂದರೆ ಒಂದು ನ್ಯಾಟೋ ಅಂದರೆ ಮಿತ್ರನ ಮೇಲೆ ದಾಳಿ ಮಾಡಿದರೆ ಈ ನಂತರ ಎಲ್ಲ ದೇಶಗಳು ಅಂದರೆ ಒಪ್ಪಂದ ಮಾಡಿಕೊಂಡ್ರೆ ಎಲ್ಲ ದೇಶಗಳು ಮಿತ್ರ ರಾಷ್ಟ್ರಗಳ ದಾಳಿಗಳ ಮೇಲೆ ದಾಳಿ ಮಾಡುವುದು ಇದರ ಸಂಸ್ಥೆ ಆಗಿದೆ. 8ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವನ್ನು ಹೊರತುಪಡಿಸಿ, ಇಲ್ಲಿ ಕೇಳ್ರಿ, ಯಾವ ದೇಶವನ್ನು ಹೊರತುಪಡಿಸಿ ಈ ಬಿಮ್ಸ್ಟೆಕ್ನ ಅಂದರೆ BIMSTEC ಇತರ 6 ಸದಸ್ಯ ರಾಷ್ಟ್ರಗಳು ಈಗಾಗಲೇ ಬಿಮ್ಸ್ಟೆಕ್ಕಿಗೆ ಚಾರ್ಟರನ್ನು ಅನುಮೋದಿಸಿದೆ ಅಂತ ಕ್ವಶನ್ ಕೇಳಿದ್ರೆ, ಇಲ್ಲಿ ಆಪ್ಷನ್ನು ಎ ಬಾಂಗ್ಲಾದೇಶ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಶ್ರೀಲಂಕಾ, ಆಪ್ಷನ್ ಡಿ ನೇಪಾಳನ ಒಳಗೊಂಡಿದೆ. ಓಕೆ, ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಡಿ, ಯಾವುದು? ನೇಪಾಳವಾಗಿದೆ. ಯಾವುದಾಗಿದೆ? ನೇಪಾಳವಾಗಿದೆ. ಈ ನೇಪಾಳವಾಗಿದೆ. ಏನು ಸಹ ಹಿಂಗೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ನೋಡ್ರಿ, ಈ ಬಿಮ್ಸ್ಟೆಕ್ ಅನ್ನೋದನ್ನಪ್ಪ ಅಂದರೆ 7 ದೇಶಗಳನ್ನು ಒಳಗೊಂಡಿದೆ. ಎಷ್ಟು ದೇಶಗಳ ಈ ಸಂಸ್ಥೆ? 7 ದೇಶಗಳನ್ನು ಒಳಗೊಂಡಿದೆ. ಇಲ್ಲಿ ನೋಡ್ರಿ, ಇದು ಇರ್ತಲ್ಲ, ಇದು ನಮ್ಮ ಭಾರತ, ಇಲ್ಲಿ ಭೂತಾನ್ ಕಂಡು ಬರ್ತೈತೆ, ಇಲ್ಲಿ ನೇಪಾಳ ಕಂಡು ಬರ್ತೈತೆ, ತದಂತ ಮಯನ್ಮಾರ್, ಇಲ್ಲಿ ಬಾಂಗ್ಲಾದೇಶ, ಇಲ್ಲಿ ಥೈಲ್ಯಾಂಡ್, ಇನ್ನೊಂದೇನಪ್ಪ ಅಂದರೆ ಶ್ರೀಲಂಕಾ. ಈ ಟೋಟಲನ್ನು ಒಳಗೊಂಡಿದೆ. ಇದು ಸ್ಥಾಪನೆ ಆಗಿದೆಪ್ಪ ಅಂದರೆ 1997ರಲ್ಲಿ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ನೋಡೋಣ ಈಗ. ಓಕೆ, ಇದರ ಫುಲ್ ಲಾಂಗ್ ಫಾರ್ಮ್ ನೋಡಿದ್ರೆ ಬಯೋ ಆಫ್ ಬೆಂಗಾಲ್ ಇನ್ಸ್ಟಿಟ್ಯೂಟಿವಿಟಿ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ಸ್ ಕೋಆಪರೇಷನ್ ಎಂದು ಕರೆಯುತ್ತೇವೆ. ಇದು ಸ್ಥಾಪನೆ ಆಗಿದ್ದು ಎಷ್ಟಾಗಪ್ಪ ಅಂದರೆ 6 ಜೂನ್ 1997ರಲ್ಲಿ ಇದು ಸ್ಥಾಪನೆ ಆಗಿದೆ. ಇದರ ಕೇಂದ್ರ ಕಚೇರಿ ಬಂದಪ್ಪ ಅಂದರೆ ಢಾಕಾದಲ್ಲಿ ನಾವು ಕಾಣ್ತೇವೆ. ಈ ಢಾಕಾ ಏನಪ್ಪ ಅಂದರೆ ಎಲ್ಲಿ ಕಂಡು ಬರ್ತೀವಿ? ಬಾಂಗ್ಲಾದೇಶದ ರಾಜಧಾನಿ ಯಾವುದಪ್ಪ ಅಂದರೆ ಢಾಕಾ. ತದನಂತರ ಇದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ದಾರೆ ಪ್ರೆಸೆಂಟ್ ಅಂದರೆ ಈ ಥೈಲ್ಯಾಂಡ್ ಅವರು ವಹಿಸ್ಕೊಂಡಿದ್ದಾರೆ. ಎಲ್ಲಿಂದ? ಮಾರ್ಚ್ 22ರಿಂದ ಪ್ರಸ್ತುತವಾಗಿ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದೆ. ಈ ಸಂಸ್ಥೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ.
ತದನಂತರ ಇದರ ಕೇಂದ್ರ ಕಚೇರಿ ಅಂದರೆ ಕಾರ್ಯದರ್ಶಿ ಯಾರಾಗಿದ್ದಾರೆ ಪ್ರೆಸೆಂಟ್ ಅಂತಂದರೆ ಇಲ್ಲಿ ನೋಡ್ರಿ, ನಮ್ಮ ಭಾರತದ ಶ್ರೀ ಇಂದ್ರಮಣಿ ಪಾಂಡೆಯವರು 2023ರಿಂದ ಇದನ್ನು ಸೆಕ್ರೆಟರಿಯಾಗಿ ಕಾರ್ಯವನ್ನು ನಿರ್ವಹಿಸ್ಕೊಳ್ತಾ ಬರ್ತಾ ಇದ್ದಾರೆ. ತದನಂತರ ಇದು ಏನಪ್ಪ ಅಂದರೆ 7 ದೇಶ ಅಂದರೆ 7 ಏಷ್ಯಾ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಯಾಗಿದೆ. 7 ದೇಶಗಳ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಈ ಬಿಮ್ಸ್ಟೆಕ್ ಏನಪ್ಪ ಅಂತಂದರೆ ಸದಸ್ಯ ರಾಷ್ಟ್ರಗಳು ಯಾವಪ್ಪ ಅಂದರೆ ಬಾಂಗ್ಲಾದೇಶ, ಭೂತಾನ್, ಭಾರತ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ಗಳು ಬಂಗಾಳ ಕೊಲ್ಲಿಯನ್ನು ಅವಲಂಬಿಸಿರುವ ದೇಶಗಳಲ್ಲಿ ಸೇರ್ಪಡೆಯಾಗಿವೆ. ಯಾವ ದೇಶಗಳಪ್ಪ ಅಂದರೆ ನೆನಪಿಟ್ಕೊಳ್ರಿ, ಬಿ ಅಂದರೆ ಬಾಂಗ್ಲಾದೇಶ, ಪರ್ಫೆಕ್ಟ್ ಅರ್ಥ ಮಾಡ್ಕೊಬೇಕು ನೀವು. ಏನಪ್ಪ ಅಂದರೆ ಬಾಂಗ್ಲಾದೇಶ, ಭೂತಾನ್, ಭಾರತ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಇವೆಲ್ಲಿ ಸ್ಪಂದಿಸ್ತವಪ್ಪ ಅಂದರೆ ನಮ್ಮ ಬಂಗಾಳ ಕೊಲ್ಲಿಯಲ್ಲಿ. ಯಾವ ಕೊಲ್ಲಿಯಲ್ಲಿ? ಬಂಗಾಳ ಕೊಲ್ಲಿಯಲ್ಲಿ. ಇಲ್ಲಿ ಯಾಕೆ ಇದು ಬಿಮ್ಸ್ಟೆಕ್ ವರದಿಯಾಗಿದೆಪ್ಪ ಅಂದರೆ ಇಲ್ಲಿ ನೋಡ್ರಿ, ಈ ನೇಪಾಳವನ್ನು ಹೊರತುಪಡಿಸಿ ಈ ನೇಪಾಳ ಸಹಿ ಹಾಕಲಿಲ್ಲ ಅದಕ್ಕೆ. ಇದರಿಂದ ಏನಪ್ಪ ಅಂದರೆ 6 ಸದಸ್ಯ ರಾಷ್ಟ್ರಗಳು ಏನು ಮಾಡ್ತವೆ, ಇದಕ್ಕೆ ಈಗಾಗಲೇ ಬಿಮ್ಸ್ಟೆಕ್ಕಿಗೆ ಚಾರ್ಟರ್ ಖಾದಿಯನ್ನು ಅನುಮೋದಿಸಿದೆ. ಈ ನೇಪಾಳವನ್ನು ಬಿಟ್ಟು ಈ ನೇಪಾಳಕ್ಕೆ ಕರೆದರೂ ಅದು ಯಾವುದೇ ಸರಿಯಾದ ಮಾಹಿತಿಯನ್ನು ಕೊಡಲಿಲ್ಲ. ಮತಗಟ್ಟೆಯಲ್ಲಿನ ಮತದಾರರ ಎಡಗೈ ತೋರು ಬೆರಳಿಗೆ ಬಳಸುವ ಬಣ್ಣದ ಶಾಯಿಯನ್ನು ಎಲ್ಲಿ ತಯಾರಿಸಲಾಗುತ್ತದೆ? ತುಂಬ ಇಂಪಾರ್ಟೆಂಟ್ ನೋಡ್ರಿ, ಯಾಕಂದರೆ ಈಗ ಲೋಕಸಭಾ ಚುನಾವಣೆ ನಡೀತದೆ. ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ತಾನೆ. ಆಪ್ಷನ್ ಎ ಇಂದೂರ್, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಯಾವುದಪ್ಪ ಅಂದರೆ ಈ ನಾಸಿಕ್. ಅಂದರೆ ಮತಗಟ್ಟೆ ಎಲ್ಲಿ ಎಡಗೈ ತೋರು ಬೆಳಗ್ಗೆ ನಾವು ಆ ಬಣ್ಣ ಹಾಕ್ತಾರೆ ನಮಗೆ, ಅದು ಎಲ್ಲಿ ರೆಡಿ ಆಗತ್ತಪ್ಪ ಅಂದರೆ ಆಪ್ಷನ್ ನೋಡ್ಕೊಂಡ್ರೆ ಇಲ್ಲಿ ಇದಕ್ಕೆ ಯಾವುದಪ್ಪ ಅಂದ್ರೆ ಆಪ್ಷನ್ನು ಬಿ ಯಾವುದು ಆಪ್ಷನ್ನು ಮೈಸೂರು. ನಮ್ಮ ಮೈಸೂರಲ್ಲಿ ಸ್ಥಾಪನೆ ಆಗುತ್ತದೆ ಅಂದರೆ ರೆಡಿ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲಿ ಇಂಕ್ ಐತಲ್ಲ, ಇದು ನೋಡ್ರಿ, ಇದು ಇಂಕ್ ಪೋಟ್ಲದು. ಇವರೇನಪ್ಪ ಅಂದರೆ ಕೈಗೆ ತೋರು ಬೆಳಗ್ಗೆ ಹಚ್ತಾ ಇದ್ದಾರೆ. ಅಗತ್ಯವಾದಷ್ಟು ಅಳಿಸಲಾಗದ, ಇದು ನೋಡ್ರಿ ಇಲ್ಲಿ ಐತೆ ಕ್ವಶನ್, ಅದು ಅಳಿಸಲಾಗದ ಇಂಕ್ನ್ನು ಮೈಸೂರಿನ ದ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ಎಂಬ ಕಂಪನಿ ತಯಾರು ಮಾಡುತ್ತದೆ. ತದನಂತರ ಈ ಮತದಾನದ ಬಳಿಕ ನಮ್ಮ ಕೈಗಳಿಗೆ ಎಡಗೈನ ತೋರು ಬೆಳೆಗಳಿಗೆ ಏನಪ್ಪ ಅಂದರೆ ಇಂಕನ್ನು ಪೂರೈಸುವ ನಮ್ಮ ಭಾರತದ ಒಂದೇ ಒಂದು ಸ್ಥಳ ಅದಪ್ಪ ಅಂದರೆ ನಮ್ಮ ಈ ಮೈಸೂರಾಗಿದೆ. ಒಮ್ಮೆ ಈ ಇಂಕನ್ನು ಏನಪ್ಪ ಅಂದರೆ ನಮಗೆ ಕೈಗೆ ಏನಾರು ಹಚ್ಚಿದ್ರಪ್ಪ ಅಂತಂದರೆ ಸುಮಾರು ಹಲವಾರು ತಿಂಗಳ ಕಾಲ ಇದು ಹೀಗೆ ಇರುತ್ತದೆ. ಯಾವುದೇ ರಾಸಾಯನಿಕವಾಗಿ ಸಾಬೂನು ಹಾಕ್ಸಲಿ ಅಥವಾ ಎಣ್ಣೆಯಿಂದ ಏನೇ ಮಾಡಿದ್ಕೊಳ್ಳೋಣ ಈ ಶಾಯಿ ಏನಪ್ಪ ಅಂದ್ರೆ ಹೋಗುವುದಿಲ್ಲ. ತದನಂತರ ಇದು ದೇಶಾದ್ಯಂತ ಎಲ್ಲ ಚುನಾವಣೆಗಳಲ್ಲಿ ಇದನ್ನು ಬಳಸುತ್ತಾರೆ. ಯಾವುದೇ ಚುನಾವಣೆ ಆಗಲಿ, ಫಾರ್ ಎಕ್ಸಾಂಪಲ್ ಲೋಕಸಭೆ ಚುನಾವಣೆ ಆಗಲಿ, ನಮ್ಮ ರಾಜ್ಯಸಭೆಯ ವಿಧಾನಸಭೆ ಆಗಲಿ, ಆಮೇಲೆ ಗ್ರಾಮ ಪಂಚಾಯತ್ಗಳಾಗಲಿ, ತಾಲೂಕ್ ಪಂಚಾಯತ್ಗಳು ಏನು ಎಲೆಕ್ಷನ್ ನಡೀತತ್ತಲ್ಲ ಆ ಎಲ್ಲ ಎಲೆಕ್ಷನ್ಗೆ ಏನಪ್ಪ ಅಂದರೆ ಈ ಇಂಕನ್ನು ನಾವು ಹಂಚ್ತೀವಿ. ಇದು ಬಿಟ್ಟರೆ ಯಾವುದೋ ಹಚ್ಚಲ್ಲ ನೋಡಿ. ಇಲ್ಲಿ ಕೇಳಿದಾನೆ ಈ ಎಲ್ಲ ದೇಶಗಳಲ್ಲಿ ಅಥವಾ ಎಲ್ಲ ಚುನಾವಣೆಗಳಲ್ಲಿ ಈ ಬ್ರ್ಯಾಂಡನ್ನು ಉಪಯೋಗಿಸ್ತಾರೆ. ತದನಂತರ ಈ ಕಂಪನಿ ಏನಪ್ಪ ಅಂತಂದರೆ ಮೈಸೂರು ಪೇಂಟ್ಸ್ ಪ್ರಪಂಚದಂತ ಒಂದೇ ದೇಶ ಅಲ್ಲ, ಭಾರತ ಅಲ್ಲ, ಕೇವಲ 30 ದೇಶಗಳಿಗೆ ಇದು ಕಳಿಸ್ತಾ ಇದೆ, ಸರಬರಾಜು ಮಾಡ್ತಾ ಇದೆ, ಅಂದರೆ ರಫ್ತು ಮಾಡ್ತಾಯಿದೆ. ಅದು ಎಲ್ಲಿನಪ್ಪ ನಮ್ಮ ಮೈಸೂರು ತುಂಬ ಚೆನ್ನಾಗಿ ಕಪ್ಪಂದು ನೀಟ್ನೆಸ್ ಪ್ಲೇಸ್ ಆಗಿದೆ. ತದನಂತರ ಈ ಶಾಯಿಯಲ್ಲಿ ಏನಪ್ಪ ಅಂದರೆ ಬಳಸಲಾಗುವ ಏನು ಬಳಸ್ತಾರಪ್ಪ ಅಂದರೆ ಸಿಲ್ವರ್ ನೈಟ್ರೇಟನ್ನು ಬಳಸ್ತಾರೆ. ಇದ್ರ ಬಗ್ಗೆ ಕ್ವಶನ್ ಕೇಳಿದಾರೆ ನಿಮ್ಗೆ ಒಂದ್ಸತಿ ಪೇರೋಶ್ ಕ್ವಶನ್ ಪೇಪರಲ್ಲಿ ಕೇಳಿದಾರೆ. ಅಂದರೆ ಈಗ ಮತದಾನ ಮಾಡುವ ಲಿಂಕಿಗೆ ಯಾವ ರಾಸಾಯನಿಕನ ಉಪಯೋಗಿಸ್ತಾರಪ್ಪ ಅಂತಂದರೆ ಯಾವುದಪ್ಪ ಅಂದರೆ ಈ ಸಿಲ್ವರ್ ನೈಟ್ರೇಟನ್ನು ಉಪಯೋಗಿಸ್ತಾರೆ. ಈ ಚರ್ಮಕ್ಕೆ ಕಾಸ್ಟಿಕ್ ಆಗಿದೆ. ಚರ್ಮ ಏನಪ್ಪ ಅಂದರೆ ಈ ಕಾಸ್ಟಿಕ್ ಆಗಿದೆ. ತದನಂತರ ಈ ಶಾಯಿ ಏನಪ್ಪ 40 ಕೇವಲ 40 ಸೆಕೆಂಡ್ ಒಳಗೆ ಏನಪ್ಪ ಅಂದರೆ ಇದು ಪೂರ್ತಿಯಿಂದ ಶೇಡ್ ಆಗಿಬಿಡುತ್ತೆ. ತದನಂತರ ಎಲ್ಲಪ್ಪ ಅಂದರೆ ಇದು ಒಣಗಿ ಕಪ್ಪು ಬಣ್ಣಕ್ಕೆ ಬರುತ್ತದೆ, ತಿರುಗುತ್ತದೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ನೋಡೋಣ. ಈಗ 10ನೇ ಪ್ರಶ್ನೆ, ಭಾರತೀಯ ರೈಲ್ವೆಯ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸಲು ಯಾವ ವರ್ಷವನ್ನು ಗುರಿಯನ್ನಾಗಿ ಹೊಂದಿದೆ? ಅಂದರೆ ಏನಪ್ಪ ನಮ್ಮ ಭಾರತೀಯ ರೈಲ್ವೆ ಯಾವುದು
ನಮ್ಮ ಭಾರತ ರೈಲ್ವೆಯು. ಆಪ್ಷನ್ ಏನಪ್ಪ ಅಂದರೆ ಎ 2030, ಆಪ್ಷನ್ ಬಿ 2040, ಆಪ್ಷನ್ ಸಿ 2050, ಆಪ್ಷನ್ ಡಿ 2070. ನೋಡಿ ಇಲ್ಲಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ಯಾವುದು ಆಪ್ಷನ್ ಎ. ಯಾವುದು ಆಪ್ಷನ್ ಯಾವುದು 2030. ನಮ್ಮ ಭಾರತೀಯ ರೈಲ್ವೆಯು ನಿವ್ವಳ ಶೂನ್ಯ ಇಂಗಾಲ ಏನು ಹೊಗೆ ಬಿಡುತ್ತಲ್ಲ ಅದೇ ನಿಮಗೆ ಹೊರಸೂಸುವಿಕೆಯನ್ನು ಗುರಿಯನ್ನು ಒಳಗೊಂಡಿದೆ 2030ರಲ್ಲಿ. ಏನು ಸರ್ ನಿಮಗೆ ಅರ್ಥ ಆಗಲ್ಲ ಅಂದರೆ ಇಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್ ಭಾರತದ ನಿವ್ವಳ ಕಾರ್ಬನ್ ಶೂನ್ಯ ಗುರಿಯನ್ನು 2021ರಲ್ಲಿ 2021ರಲ್ಲಿ UNFCCCಯ COP 26ನಲ್ಲಿ ಭಾರತವು 2070ರಲ್ಲಿ 2070ರಲ್ಲಿ ವೇಳೆಗೆ ನಿವ್ವಳ ಶೂನ್ಯವನ್ನು ಸಾಧಿಸುವ ಗುರಿಯನ್ನು ಘೋಷಿಸಿದೆ. ಎಷ್ಟರಲ್ಲಿ 2070ರಲ್ಲಿ. ಆದರೆ ಇದಕ್ಕಿಂತ ನಮ್ಮ ಇನ್ನೂ ಎಷ್ಟು ಟೈಮ್ ಹಾಕ್ಬೇಕಂತಂದ್ರೆ ನಮ್ಮ ಭಾರತೀಯ ರೈಲ್ವೆ ಏನಪ್ಪ ಅಂದರೆ ಹೆಚ್ಚುವರಿಯಾಗಿ ಭಾರತೀಯ ರೈಲ್ವೆಯು 2030ರ ವೇಳೆಗೆ ಅಷ್ಟರೊಳಗೆ ಇನ್ನು ಏನಪ್ಪ ಅಂದ್ರೆ 6 ವರ್ಷ ಕೆಳಗೆ ಏನಪ್ಪ ಅಂದ್ರೆ 6 ವರ್ಷ ಒಳಗೇನಪ್ಪ ಅಂದರೆ ಶೂನ್ಯ ಇಂಗಾಲವನ್ನು ಹೊರಸೂಸುವಿಕೆಯನ್ನು ಗುರಿಯನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಪ್ರೆಸೆಂಟ್ ನಮ್ಮ ರೈಲ್ವೆಗಳು ಏನಪ್ಪ ಅಂದರೆ ಏನೇನು ಒಳಗೊಂಡಿದೆಪ್ಪ ಅಂದರೆ ಡೀಸೆಲನ್ನು ಒಳಗೊಂಡಿದೆ ಅಥವಾ ಡೀಸೆಲ್ಗಳನ್ನು ಒಳಗೊಂಡಿದೆ. ಆದರೆ ಈಗ ಪ್ರೆಸೆಂಟ್ ಏನು ಮಾಡ್ತಪ್ಪ ಅಂದರೆ ಎಲ್ಲ ಲೈನ್ಗಳನ್ನು ಎಳ್ಕೊಂಬರ್ತಾ ಇದ್ದಾರೆ, ಅದು ಕರೆಂಟಿಂದ. ಇದನ್ನೇ ಕರೆಂಟ್ ಅಂತ ಕರಿತದೆ. ಇಡೀ ಟೋಟಲ್ ಸಂಪೂರ್ಣವಾಗಿ ರೈಲ್ವೆ ಇಲಾಖೆ ಏನಪ್ಪ ಅಂದರೆ ಕರೆಂಟಿನಿಂದ ಮುಖಾಂತರ ಮಾಡ್ತಿದ್ದೀವಿ. ಈ ಫಾರ್ ಎಕ್ಸಾಂಪಲ್ ವಂದೇ ಭಾರತ್ ಐತಲ್ಲ, ವಂದೇ ಭಾರತ್ ರೈಲ್ವೆ ಇದಕ್ಕೆ ಡೀಸೆಲ್ ಹಾಕಲ್ಲ, ಮೇಲೆ ಕರೆಂಟ್ ಇದ್ದಿದ್ದು. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಭಾರತಕ್ಕೆ ಸಾಧ್ಯವಾದ ನಿವ್ವಳ ಶೂನ್ಯದ ಕಡೆಗೆ ಶಕ್ತಿಯ ಪರಿವರ್ತನೆಗಳನ್ನು ಸಿಂಕ್ರೊನೈಸ್ ಮಾಡಲಾಗುತ್ತದೆ. ತಮ್ಮೆಲ್ಲರಿಗೂ ನಮಸ್ಕಾರಗಳು.